ಮೊದಲನೇದಾಗಿ ನೀವೆಲ್ಲ ಮೀಡಿಯಾ ಸ್ನೇಹಿತರು ಏನು ಬಂದಿದ್ದೀರಾ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ GB ಎಲೆಕ್ಷನ್ಸು ಬರ್ತಾಯಿದೆ. ಅದೇ ಸುಪ್ರೀಂ ಕೋರ್ಟವರು ನಮಗೆ ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ, ಏನು ಜೂನ್ 30 ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಕಂಡಕ್ಟ್ ಮಾಡೇಬೇಕು ಅಂತ. ಅದ್ರ ಪರವಾಗಿ ಎಲೆಕ್ಷನ್ ಕಮಿಷನು, ಸ್ಟೇಟ್ ಎಲೆಕ್ಷನ್ ಕಮಿಷನು, GB ಕಮಿಷನರೆಲ್ಲ ಏನು ವೋಟರ್ ಎಲೆಕ್ಷನ್ ರೂಲ್ಸ್ ಡ್ರಾಫ್ಟು ಕೂಡ ಫಸ್ಟ್ ಇನಿಷಿಯಲ್ಲು ಆಮೇಲೆ ಫೈನಲ್ ಡ್ರಾಫ್ಟು ಬಿಡ್ತಾ ಇದ್ದಾರೆ. ನನ್ನ ರೆಪ್ರೆಸೆಂಟೇಟಿವ್ ಭಟ್ರಳ್ಳಿ ವಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಟ್ರಳ್ಳಿ ವಾರ್ಡ್ ನಂಬರ್ 9 ಆ್ಯಂಡ್ ಬಸಂಪುರ ವಾರ್ಡ್ ನಂಬರ್ 10 ಬಗ್ಗೆ ಹೇಳ್ತಾ ಇದ್ದೀನಿ. ಭಟ್ರಳ್ಳಿ ಬಸಂಪುರ ಕಮ್ ಅಂಡರ್ ಬೆಂಗಳೂರು ಈಸ್ಟ್ ಕಾರ್ಪೊರೇಷನ್. ಸುಮಾರು ಭಟ್ರಳ್ಳಿ ವಾರ್ಡಲ್ಲಿ ಒಂದು 27,000 ಅಪ್ರಾಕ್ಸಿಮೇಟ್ಲಿ 20,000 ವೋಟ್ಸ್ ಕೆಪಾಸಿಟಿ ಇದೆ. ಅದರಲ್ಲಿ 50% ಅಪ್ರಾಕ್ಸಿಮೇಟ್ಲಿ 50% ಮೇಲ್ ವೋಟರ್ಸ್ ಇದ್ದಾರೆ, 50% ಫೀಮೇಲ್ ವೋಟರ್ಸ್ ಇದ್ದಾರೆ. ಇದು ನಾನು ಇವತ್ತು ನಿಮ್ಮನ್ನೇನು ಕರೆದಿದ್ದೀನಿ ಅಂದರೆ, ಮ್ಯಾಪಿಂಗ್ ಸ್ಟಾರ್ಟ್ ಆಗಿದೆ, ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಬಿಟ್ಟಿದ್ದಾರೆ. ನಮ್ಮದು ಮೇಡಲಿ ಫಸ್ಟ್ ಏನಾಗಿರುತ್ತೆ, 10 ಬೂತ್ ಇರುತ್ತೆ. 10 ಬೂತು ಕನ್ಸಿಸ್ಟಿಂಗ್ ಆಫ್ 10,000 ವೋಟ್ಸ್, ಅಪ್ರಾಕ್ಸಿಮೇಟ್ಲಿ 10,000 ವೋಟ್ಸ್. ಈ 10 ಬೂತಲ್ಲಿ 2 ಬೂತು ಬಸಂಪುರಕ್ಕೆ ಸೇರಿಸ್ತಾರೆ. ಬಸಂಪುರಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ 2,000 ವೋಟ್ಸ್. ಈ ಮ್ಯಾಪಿಂಗಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಮೇಡಲ್ಲಿ ರೆಸಿಡೆಂಟ್ಸು, ಮೇಡಲ್ಲಿ ಮನೆ ಇದೆ, ಅವನ್ನೆಲ್ಲ ಎತ್ಕೊಂಡೋಗಿ ಬಸಂಪುರ ವಾರ್ಡ್ ಲಿಸ್ಟ್ಗೆ ಬಸಂಪುರ ಬೂತ್ ಸೇರಿಸಿದ್ದಾರೆ. ನಾನು ಇದುವರೆಗೂ ಅಷ್ಟೇ BLOಗಳು ಅಷ್ಟೇ ನಾನು ಯಾರು ಬಂದು ಕೇಳಿಲ್ಲ. ಒಬ್ಬರು BLOಗಳು RI ನಾನು ರೆಸ್ಪಾಂಡ್ ಮಾಡ್ತಾಯಿದ್ದೀನಿ, RI ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ, ರೆವಿನ್ಯೂ GB ಅವರು ಯಾರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ನಾವೇ ನಮ್ಮ ಹುಡುಗನೆಲ್ಲ ಬಿಟ್ಟು ಈಚ್ ಆ್ಯಂಡ್ ಎವ್ರಿಥಿಂಗ್ ಮನೆ ನಾನು ಸರ್ವೆ ಮಾಡಿದ್ದೀನಿ. ಮನೆ ಡೋರ್ ಟು ಡೋರ್ ವಿತ್ ನಂಬರು. ನಾನು ಏನು ಮಾತಾಡ್ತೀನಿ ವಿತ್ ಪ್ರೂಫ್. ಮೇಡಲಿಂದ 8 ಬೂತ್ ಇಂದ 450 ವೋಟು ಬಸಂಪುರ್ಗೆ ಹಾಕಿದ್ದಾರೆ. 450 ವೋಟು ಅಂದರೆ 450 ರೆಸಿಡೆಂಟ್ಸ್, ದೇ ಆರ್ ರೆಸೈಡಿಂಗ್ ಇನ್ ದ ಮೇಡಲ್ಲಿ ವಿಲೇಜ್ ಆ್ಯಂಡ್ ದೇ ಹ್ಯಾವ್ ಪುಟ್ ಇನ್ ದ ಬಸಂಪುರ ವಾರ್ಡ್. ಅದನ್ನು ದಯವಿಟ್ಟು ಮೇಡಲ್ಲಿ ವಾರ್ಡ್ಗೆ ಹಾಕಬೇಕು. ತಿರ್ಗಾ ಅವರು ರೀಮ್ಯಾಪಿಂಗ್ ಮಾಡಬೇಕು. ನಾನು ನಿಮ್ಮ ಮೀಡಿಯಾ ಮುಖಾಂತರ ನಾನೆಲ್ಲ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇನಿಷಿಯಲಿ ಅಷ್ಟೇ ಯಾವುದು ವಾರ್ಡ್ ವಿಂಗನೆ ಮಾಡ್ತಾರೆ. ವಾರ್ಡ್ ವಿಂಗ್ ಅಂದರೆ ವಾರ್ಡ್ಸ್ಗೆ ನೇಮ್ ಕೊಡ್ತಾರೆ, ಇದು ಬಸಂಪುರ ವಾರ್ಡು, ಇದು ಮೇಡಲ್ಲಿ ವಾರ್ಡ್ ಅಂತ. ನಾನು ಆವಾಗೂ ಅಬ್ಜೆಕ್ಷನ್ ಹಾಕಿದ್ದೀನಿ. ಇದು ಫಸ್ಟ್ ಮೇಡಲ್ಲಿ ವಾರ್ಡ್ ಅಂತ ಮಾಡಿರ್ತಾರೆ. ಯಾಕಂದರೆ ಮೇಡಲ್ಲಿ ವಾರ್ಡು ಕನ್ಸಿಸ್ಟಿಂಗ್ ಆಫ್ ಮೋರ್ ನಂಬರ್ ಆಫ್ ವೋಟರ್ಸ್. ಅಪ್ರಾಕ್ಸಿಮೇಟ್ 10,500 ವೋಟ್ಸ್ ಮೇಡಲ್ಲಿದೆ. ಮೇಡಲ್ಲಿ ವಾರ್ಡ್ ಮಾಡಬೇಕು ಅಂತ ನಾನು ಅಬ್ಜೆಕ್ಷನ್ ಅವತ್ತೂ ಕೊಟ್ಟಿರ್ತೀನಿ. ಇದನ್ನು ಭಟ್ರಳ್ಳಿ ವಾರ್ಡ್ ಅಂತ ಮಾಡ್ತಾರೆ. ನಾನು ನಿಜವಾಗ್ಲೂ ಅದನ್ನು ಖಂಡಿಸ್ತೀನಿ. ನಾನು ಇದು ಮೇಡಲ್ಲಿ ವಾರ್ಡ್ ಮಾಡಬೇಕು. ಯಾಕಂದರೆ ಸುಮಾರು 35 ವರ್ಷದಿಂದ ಇಲ್ಲಿ ಪಂಚಾಯತಿ ಇತ್ತು, ಮೇಡಲ್ಲಿ ಪಂಚಾಯತಿ ಇತ್ತು, 10 ಊರಿಗೆ ಪಂಚಾಯತಿ ಇದ್ದಂಥದ್ದು ಅದನ್ನು ನಾನು ಖಂಡಿಸ್ತೀನಿ. ನೆಕ್ಸ್ಟ್ ಮ್ಯಾಪಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 450 ವೋಟು ಮೇಡಲ್ಲಿ ರೆಸಿಡೆಂಟ್ಸ್ನ ಬಸಂಪುರ್ಗೆ ಆಗಿದ್ದಾರೆ. ಅದೊಂದು ರೆಕ್ಟಿಫೈ ಮಾಡಿಕೊಡ್ಬೇಕು. ನೆಕ್ಸ್ಟು ಡಿಲೀಷನ್ ಆ್ಯಂಡ್ ಅಬ್ಜೆಕ್ಷನ್. ಡಿಲೀಷನ್ನು ನಾನು ಗೊತ್ತಿರೋ ಪ್ರಕಾರ 4 ಟರ್ಮು ನಾನು ಎಲೆಕ್ಷನ್ ಮಾಡ್ತಾಯಿದ್ದೀನಿ. 10,000 ವೋಟಲ್ಲಿ ಇದುವರೆಗೂ ಒಂದು ವೋಟು ಇವರು ಡಿಲೀಟ್ ಮಾಡಿಲ್ಲ. BBMP ಅವರು ಎಲೆಕ್ಷನ್ ಕಮಿಷನ್ ನಾನು ಮನವಿ ಮಾಡ್ತಾಯಿದ್ದೀನಿ, BBMP ಅವ್ರಿಗೆ ನೀವು ಡೈರೆಕ್ಷನ್ ಕೊಡಬೇಕು. 10,000 ವೋಟಲ್ಲಿ ಎವ್ರಿ ಇಯರ್ ಒಂದು 5,500ಇಂದ ಒಂದು 6,000 ವೋಟ್ ಕ್ಯಾಸ್ಟಿಂಗ್ ಆಗುತ್ತೆ. 6,000 ರಿಮೈನಿಂಗ್ 4,500 ವೋಟು ಎಲ್ಲೋಯ್ತು. ಆಯಿತು, 1,000 ವೋಟ್ ಹಾಕೇ ಇಲ್ಲ ಅನ್ಕೊಳೋಣ. ಮಿಕ್ಕಿದ 3,000 ವೋಟ್, 3,500 ವೋಟ್ ಇಲ್ಲಿ ಇದೇ 3 ಟರ್ಮಿಂದ ಇದೇ ಸೇಮ್ ಇದೇ ಬರ್ತದೆ. ನನಗೆ ಐ ಹ್ಯಾವ್ ಎ ಪ್ರೂಫ್ ಫಾರ್ ದಟ್ ಆಲ್ಸೋ. ಅದನ್ನು ನಿಮ್ಗೆ ಪ್ರೂಫ್ ಕೊಡ್ತೀನಿ. ಎಷ್ಟು ನಾವು ಬೂತ್ ಏಜೆಂಟ್ಸ್ ನಾವು ಏನು ಪಾರ್ಟಿಯಿಂದ ಕುಣಿಸಿರ್ತೀರಿ, ಆ ಬೂತ್ ಏಜೆಂಟ್ಸ್ ಯಾರು ವೋಟ್ ಹಾಕಿದ್ದಾರೆ ಅದು ನನ್ನ ಹತ್ರ ಲಿಸ್ಟ್ ಇದೆ. ಅದು ನಾನು ಲಿಸ್ಟ್ ಕೊಡ್ತೀನಿ. ನಾನು ಇದು ಎಲೆಕ್ಷನ್ ಕಮಿಷನ್ ಮನವಿ ಮಾಡ್ತಾಯಿದ್ದೀನಿ. ಈ ಬೂತ್ ಏಜೆಂಟು 3 ಸಲ ನೀವು ತೊಗೊಂಬಿಟ್ರೆ ಯಾರು ವೋಟ್ ಹಾಕಿಲ್ಲ ಅವ್ರು ಯಾರು ಅಂತ ಅವ್ರನ್ನೇ ಫೈಂಡ್ ಔಟ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಡಿಲೀಷನ್ ಮಾಡೋಕ್ಕಾಗಲಿ, ಇವ್ನ ತೆಗೆದೋಕ್ಕಾಗಲಿ ನಾವು ಅವ್ರ ಜೊತೆ ಸ್ಪಂದನೆ ಮಾಡಿ, ಪಬ್ಲಿಕ್ಕು ನಾವು ಪ್ರತಿ BLO ಜೊತೆ ನಾವು ಸ್ಪಂದನೆ ಮಾಡ್ತೀರಿ. ನಾವು ಯಾವಾಗೂ ಅಷ್ಟೇ ನಾವು ಗೌರ್ಮೆಂಟ್ ನಾವು ಸಪೋರ್ಟ್ ಮಾಡೇ ಮಾಡ್ತೀರಿ. ದಯವಿಟ್ಟು ಇದೊಂದು ಡಿಲೀಷನ್ ಆ್ಯಂಡ್ ಅಪ್ಡೇಷನ್ ಮಾಡೇಬೇಕು. ಆಮೇಲೆ ಡೂಪ್ಲಿಕೇಶನ್ ವೋಟರ್ ಮೇನ್ ಇಂಪಾರ್ಟೆಂಟು. ಡೂಪ್ಲಿಕೇಶನ್ ಒಬ್ಬೊಬ್ಬರು ವೋಟರು ಡಬಲ್ ಅವರೇ. ಫಾರ್ ಎಕ್ಸಾಂಪಲ್ ಬಸಂಪುರ ಇರೋ ವೋಟರು ಅವ್ರದ್ದು ಭಟ್ರಳ್ಳಿ ವೋಟ್ ಇದೆ. ಇನ್ನೊಂದು ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೇಲೇ ನಮ್ಮ ಅಕ್ಕ, ನನ್ನ ಹೆಂಡತಿ ಬಿಫೋರ್ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ, ಆಫ್ಟರ್ 18 ದೇ ವಿಲ್ ಮೇಕ್ ವೋಟರ್ ಇನ್ ಸೇಮ್ ಕಾನ್ಸ್ಟಿಟ್ಯೂನ್ಸಿ. ಅವ್ರ ಅಪ್ಪ ಮನೇಲಿ ಒಂದು ವೋಟರ್ ಮಾಡಿಸಿರ್ತಾರೆ. ತಿರ್ಗಾ ಇಲ್ಲಿ ಮದುವೆ ಆಗಿ ಬಂದಬೇಕಂದ್ರೆ ಇಲ್ಲೂ ಒಂದು ವೋಟರ್ ಐಡಿ ಇದೆ. ದಟ್ ವೋಟರ್ ಕಂಟಿನ್ಯೂಸ್ ಫ್ರಮ್ ದೇರ್ ಆ್ಯಂಡ್ ಇಯರ್ ಆಲ್ಸೋ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಲೂ ನನ್ನ ಹೆಂಡತಿದು ಓಟಿದೆ, ಕೇರ್ಪುರಂ ಕಾನ್ಸ್ಟಿಟ್ಯೂನ್ಸಿಲೂ ನನ್ನ ಹೆಂಡತಿದು ಓದಿದೆ. ನನ್ನ ಮನೆ ಎಕ್ಸಾಂಪಲ್ ನಾನು ತೊಗೊತಾ ಇದ್ದೀನಿ. ನಮ್ಮ ಅಕ್ಕದು ಅಷ್ಟೇ. ನಮ್ಮ ಅಕ್ಕ ಇಲ್ಲಿರುವಾಗ ಇಲ್ಲಿ ಮೇಡಲ್ಲಿ ಇದು ಓಟಿತ್ತು. ಈಗ ಮಹದೇವಪುರಕ್ಕೆ ನಾವು ಕೊಟ್ಟರೆ ಅಲ್ಲೂ ಎಂಬುದು ಓಟೈತೆ. ಇಲ್ಲೇ ಡೂಪ್ಲಿಕೇಶನು ಬೇಜಾನಿದೆ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಇದೊಂದು ಇಮಿಡಿಯೇಟ್ ರಿಕ್ವೈರ್ಮೆಂಟು. ಇದೆಲ್ಲ ದಯವಿಟ್ಟು ನಾನು ಏನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದೆ ಅದಕ್ಕೆ ಹ್ಯಾವ್ ಕಂಪ್ಲೀಟ್ ಪ್ರೂಫ್. ಲಾಸ್ಟಲ್ಲಿ ನಿಮ್ಮ ಹತ್ರ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಲಾಸ್ಟ್ ನಾನು ಕನ್ಕ್ಲೂಡ್ ಮಾಡ್ತೀನಿ. ನಾನು ನಿಮ್ಮ ಎಲೆಕ್ಷನ್ ಕಮಿಷನ್ ಆಮೇಲೆ GBA ಕಮಿಷನಲ್ಲಿ ನಾನು ಪ್ರಾಪರ್
ಕ್ಲಿಯರಾಗಿ ವಾರ್ಡ್ ಮ್ಯಾಪಿಂಗ್ ಮಾಡಬೇಕು. ಬಟಲಿ ವಾರ್ಡು, ಬಸವಪುರಂ ವಾರ್ಡ್ ಮಾತ್ರನಿಲ್ಲ, ಇಡೀ 5 ಕಾರ್ಪೊರೇಷನ್ಸ್ ಆಗಿದೆ. ಪ್ರತಿಯೊಂದು ಮ್ಯಾಪಿಂಗ್ ಮಾಡಿರಿ, ಕ್ಲಿಯರಾಗಿ ಮಾಡಲಿ. ಇದರಿಂದ ಸಖತ್ತು ಒಂದು ಟ್ರಾನ್ಸ್ಪರೆಂಟ್ ವೋಟರ್ ರೂಲ್ ಬರ್ತದೆ. ನೆಕ್ಸ್ಟು ರಿಮೂವಲ್ ಆಫ್ ID ಇಂಡಿವಿಜುವಲಿ, ನೋ ಲಾಂಗರ್ ರೆಸಿಡೆನ್ಸ್ ಆಫ್ ದ ಕನ್ಸರ್ನ್ ವಾರ್ಡ್ಸ್. ಅವರು ಅಲ್ಲಿ ಇಲ್ಲ ಅಂದರೆ ದಯವಿಟ್ಟು ಆ ವೋಟರ್ ಐಡಿನ ರಿಮೂವ್ ಮಾಡಿ. ಆಮೇಲೆ ಐಡೆಂಟಿಫೈ ಆ್ಯಂಡ್ ಎಲಿಮಿನೇಟ್ ಡೂಪ್ಲಿಕೇಟ್ ವೋಟರ್ಸ್ ರಿಜಿಸ್ಟ್ರೇಷನ್ ಅಕ್ರಾಸ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟ್. ಈ ಸ್ಟೇಟಲ್ಲಿರೋರು ಈ ವೋಟರ್ ಇರುತ್ತೆ, ಬೇರೆ ಪಕ್ಕದ ನಮ್ಮದು ಸ್ಟೇಟ್ ಏನಿದೆ ಕರ್ನಾಟಕ, ತಮಿಳ್ನಾಡು, ಅಲ್ಲೆಲ್ಲ ವೋಟರ್ ಇದೆ. ಇಲ್ಲಿ ಎಲೆಕ್ಷನ್ ಬಂದರೆ ರೀಸೆಂಟು ಇವಾಗ ತಮಿಳ್ನಾಡು ಎಲೆಕ್ಷನ್ ನಡೀತದೆ, ಇಲ್ಲಿಂದ ಹೋಗಿ ವೋಟ್ ಹಾಕ್ಬಿಡ್ತಾರೆ, ತಿರುಗಿ ಇಲ್ಲಿ ಬಂದು ವೋಟ್ ಹಾಕ್ತಾರೆ. ದಯವಿಟ್ಟು ಈ ಡೂಪ್ಲಿಕೇಶನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕರೆಕ್ಟ್ ಇನ್ಅಕ್ಯುರೇಟ್ ವೋಟರ್ ಟು ಬೂತ್ ಮ್ಯಾಪಿಂಗ್. ಏನಾಗುತ್ತೆ ಅಂದರೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಪಾರ್ವತಿ ನಗರದಲ್ಲಿ ಮೆಡಲಿ ವಿಲೇಜಲ್ಲಿ ಪಾರ್ವತಿ ನಗರನೇ ಒಂದು 1000 ವೋಟ್ ಕೆಪಾಸಿಟಿ, ಒಂದು ಬೂತ್ ಮಾಡ್ಬೋದು. ಆ ಪಾರ್ವತಿ ನಗರನ 8 ಬೂತ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು ನಾನು GBA ಎಲೆಕ್ಷನ್ ಕಮಿಷನು ಅವ್ರ ಕಮಿಷನ್ ನಾನು ಮನವಿ ಮಾಡ್ಕೊತೀನಿ. ಏನು ಪಾರ್ವತಿ ನಗರ ಇದೆ ಒಂದೇ ಒಂದು ಬೂತ್ ಮಾಡಿ, ಪಾರ್ವತಿ ನಗರ ಕಂಪ್ಲೀಟ್ ಒಂದು ಬೂತು, ಕಂಪ್ಲೀಟ್ ವೋಟರ್ಸು. ಆಮೇಲೆ ಮೆಡಲಿ 1000 ವೋಟ್ ಇದೆ, ಎಲ್ಲ ಒಂದೊಂದು ಬೂತು 1000ದಿಂದ ಒಂದು 1200 1300 ಕೆಪಾಸಿಟಿ ಮಾಡಿದ್ದಾರೆ. ಸೊ ನಾನು ಕೊಡ್ತೀನಿ ಮೆಡಲಿ ಕಂಪ್ಲೀಟ್ ಒಂದು ಬೂತು, ಪಾರ್ವತಿ ನಗರ ಕಂಪ್ಲೀಟ್ ಒಂದು ಬೂತು, ರಿಫ್ಕೋ ಶಾಂತಿನಿಕೇತನ ಅವೆಲ್ಲ ಒಂದೊಂದು ಬೂತ್ ಮಾಡ್ಬೋದು. ನಾನು RIಯಲ್ಲಿ ಆ BOಗಳು ಮನವಿ ಮಾಡಿದ್ರೆ ಅವ್ರು ಯಾರು ರೆಸ್ಪಾಂಡೇ ಮಾಡಲ್ಲ. ರೀಸೆಂಟಾಗಿ ನಾನು ಜಾಯಿಂಟ್ ಕಮಿಷನರ್ ಸುಧಾ ಮೇಡಮ್ ಅಂತ ನಾನು ಕೇಳಿದೆ, ಇದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡಬೇಕಂತ. ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಇದು ಸೊಲ್ಯೂಷನ್ ಬೇಕು. ಇದರಿಂದ ಟ್ರಾನ್ಸ್ಪರೆಂಟ್ ಕ್ಲಿಯರ್ ಎಲೆಕ್ಷನ್ ನಡೀತದೆ. ಆಮೇಲೆ ಆರ್ಗನೈಸ್ ಪೂಲಿಂಗ್ ಬೂತ್ಸ್ so that voters from the same locality are placed under one polling station whether possible. if possible ಇದ್ದರೆ ಆ ಏರಿಯಾದಲ್ಲೂ ಎಲ್ಲನೂ ಒಂದು ಬೂತಿಂಗ್ ಸ್ಟೇಷನ್ಗೆ ಹಾಕಿ. ಆಮೇಲೆ ಕ್ಯಾರಿ ಔಟ್ ಎ ಕಂಪ್ಲೀಟ್ ರಿವಿಷನ್ ಆ್ಯಂಡ್ ಅಪ್ಡೇಟಿಂಗ್ ಆ್ಯಂಡ್ ಎಲೆಕ್ಟ್ರಲ್ ರೋಲ್ ಫಾರ್ ದಿ ಬಟರ್ಲಿ 9 ಮಿಡಲ್ ಏರಿಯಾ. ನಾನು ಬೇರೆ ಬಟರ್ಲಿ ಮಾತ್ರ ಮಾತಾಡ್ತಿಲ್ಲ, ಎಲ್ಲ ವಾರ್ಡು 5 ಕಾರ್ಪೊರೇಷನ್ಸ್ ಬಗ್ಗೆ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ದ ಫೈನಲ್ ಕನ್ಕ್ಲೂಷನ್, ಇವಾಗೇನು GB ಎಲೆಕ್ಷನ್ ಬರ್ತಾಯಿದೆ, ಇದರಿಂದ ಏನಾಗುತ್ತೆ ಅಂದರೆ ಇದರಿಂದ ಕ್ಲಿಯರಾಗಿ ಇವೆಲ್ಲ ಈ ಸ್ಟ್ರಾಟಜಿ ತೊಗೊಂಡ್ರೆ ದ ಫೇರ್ ಎಲೆಕ್ಷನ್ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗುತ್ತೆ, ಎಫಿಷಿಯನ್ಸಿ ರಿಫ್ಲೆಕ್ಟಿಂಗ್ ದ ಟ್ರೂ ವಿಲ್ ಆಫ್ ದಿ ವೋಟರ್ಸ್. ಆ ವೋಟರ್ಸ್ ಬಂದು ಅವ್ರ ವಿಲ್ಲಿಂದ ಬಂದು ವೋಟ್ ಹಾಕ್ತಾರೆ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ನಿಮ್ಮ ಮೀಡಿಯಾ ನಮಗೆ ಸಹಾಯ ಮಾಡಿಕೊಡ್ಬೇಕು. ಎಲ್ಲ ಸ್ಟೇಟ್ ಕಮಿಷನರ್ಗೆ, GBA ಕಮಿಷನರು 5 ಕಾರ್ಪೊರೇಷನ್ಸ್ಗೂ ಇದು ಮನವಿ ಮಾಡಿ ಇಮಿಡಿಯೇಟು ಆ್ಯಕ್ಟಿವ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟು ಈ ಮ್ಯಾಪಿಂಗು ಇವತ್ತು ಲಾಸ್ಟ್ ಡೇಟ್ ಇತ್ತು, ತಿರ್ಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ ನೆಕ್ಸ್ಟ್ 20th. ಸೊ ಅವ್ರು ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ, ಎಲ್ಲ ಅವ್ರು BLOಗಳೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಹಂಗೆ ಫಿಲ್ಟರ್ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಮುಖಾಂತರ ನಮಗೆ ನ್ಯಾಯ ಸಿಗಬೇಕು. ಎಲ್ಲರಿಗೂ ವೋಟರ್ಗೆ ಪ್ರತಿಯೊಬ್ಬರು ರೆಸಿಡೆಂಟ್ಸ್ಗೂ ಅವರು ವಿಲ್ಲಿಂದ ಬಂದು ವೋಟ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ.